ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಈಗ ಅವ್ರು ನಂಬೋ ಸ್ಟೇಜ್ ಒಳಗೆ ನಾವು ಇಲ್ಲ. ಯಾವಾಗ ಕೈ ಕೊಡ್ತಾರೆ ಹೇಳಕ್ ಬರ್ತದಲ್ಲ. ಇಬ್ರು ಕೈ ಜೋಡಿಸಿ ನೀವು ಅಲ್ಲಿಗೆ ಒಳ ಹಾಕಿದ್ರಿ. ನಾವಿಲ್ಲಂದಿಲ್ಲ. 100% ನೀವು ಹೇಳೋದು ರಾಮಗೌಡ ಮಾಡಿದ್ರೆ 100% ಸತ್ಯ. ಇಬ್ರು ಕೈ ಜೋಡಿಸಿ ನೀವು ಅಲ್ಲಿಗೆ ಒಳ ಹಾಕಿದ್ರಿ. ನಾವಿಲ್ಲಂದಿಲ್ಲ. 100% ನೀವು ಹೇಳೋದು ರಾಮಗೌಡ ಮಾಡಿದ್ರೆ 100% ಸತ್ಯ. ಇದು ಡೈರೆಕ್ಟರ್ಸ್, ನಾವೇನು ಡೈರೆಕ್ಟರ್ಸ್ ಇರೋದ್ರಲ್ಲಿ ಡೈರೆಕ್ಟರ್ಸ್ ಯಾರ್ದಾರು ಅವ್ರು ನಮಗೆ ಈ ಸಹಕಾರ ಕೋದ್ರಕ್ಕೆ ಹ್ಯಾಕ್ ಮಾಡಕ್ಕೆ. ಡೈರೆಕ್ಟರ್ಸ್ ಯಾರ್ದಾರು ಅವ್ರು ನಮಗೆ ಈ ಸಹಕಾರ ಕೋದ್ರಕ್ಕೆ ಹ್ಯಾಕ್ ಮಾಡಕ್ಕೆ. ಅಂದ್ರೆ ಅವರಿಂದ ನಿಮ್ಗೆ ಸರಿಯಾಗಿ ಸಹಕಾರ ಸಿಗ್ತಾ ಇಲ್ಲ. ಸಾಲೆ ಕೈ ಕೊಟ್ಟು ಆದ್ರಲ್ಲ ರಾತ್ರಿನೇ ಅಲ್ಲ, ನೀವು ಹಣ ಕೊಡ್ಲಿಲ್ಲ, ಅದಕ್ಕಾಗಿ ಕೂಡ ಎಲ್ಲ ರೆಡಿ ಮಾಡಿದ್ದು ರಸೀದ್ ಜಮಾ ಮಾಡೋದು. ಇವ್ರು ಶನಿವಾರ ರಾತ್ರಿ ಓಡಿ ಹೋಗ್ಬಿಟ್ರು ಬಾಪ. ರಸೀದ್ ಜಮಾ ಮಾಡೋದು. ಈಗ ಹೆಂಗೆ ವಿಶ್ವಾಸ ಇರ್ತಾರೆ ಇವ್ರ ಮೇಲೆ? ಸಹಕಾರ ಉಳಿಬೇಕಂತಂದ್ರೆ ನೀವು ಒಂದಾಗಿದ್ದೀರಿ ಸರ್. ಸರಿ ರೀ, ಅವ್ರು ಡೈರೆಕ್ಟ್ ಬರ್ಬೇಕಲ್ಲ. ಈಗೇನು ಇಲೆಕ್ಷನ್ ಬಂದಾಗ ಮುಂದೋಡುದು. ದೇವ್ರ ಕೈ ಮೀರಿ ಹೋಗೈತಿ. ಈಗ ಯಾರು ತಂದಿಟ್ಟಿದ್ರ ಈಗ ಡೈರೆಕ್ಟರ್ಸ್ ಹೋಗೈತಿ. ಈಗ ಯಾರು ತಂದಿಟ್ಟಿದ್ರ ಈಗ ಡೈರೆಕ್ಟರ್ಸ್ ಹಿರಿಯರು ಕಟ್ಟಿ ಬೆಳೆಸಿದಂತ ಹೀರಾ ಶುಗರ್ ಕಾರ್ಖಾನೆ ಈಗ ಕೈ ಮೀರಿ ಹೋಗಿದೆ. ಆಡಳಿತ ಮಂಡಳಿ ನಂಬೋ ಸ್ಟೇಜ್ ನಲ್ಲಿ ಅವರಿಲ್ಲ. ಯಾವಾಗ ಕೈ ಕೊಡ್ತಾರೆ ಗೊತ್ತಿಲ್ಲ. ಮಾಜಿ ಸಚಿವ ಎ.ಬಿ. ಪಾಟೀಲ್ ಹೀರಾ ಶುಗರ್ ಕಾರ್ಖಾನೆಯಿಂದಾಗಿ ಕತ್ತಿ ಹಾಗೂ ಪಾಟೀಲ್ ಕುಟುಂಬ ಒಂದಾಗಿತ್ತು, ಕೈ ಜೋಡಿಸಿದ್ರು. ಅದನ್ನು ಉಳಿಸಿ ಬೆಳೆಸೋ ಪ್ರತಿಜ್ಞೆ ಕೂಡ ಮಾಡಿದ್ರು. ಹಿರಣ್ಯಕೇಶಿ ಸಕ್ಕರೆ ಸಹಕಾರಿ ಕಾರ್ಖಾನೆ ಜೊಲ್ಲೆಯವರು ನಡೆಸ್ತಾರಂತ ತಗೊಂಡಿದ್ರು. ಈ ಹಂಗಾಮ್ ಮುಗಿದ್ರೊಳಗಾಗೇನೆ ಅವ್ರು ಬಿಟ್ಟು ಮತ್ತೆ ಹೋಗಿದ್ದಾರೆ ಸರ್. ಅದಕ್ಕೆ ತಾವೇನು ಹೇಳ್ತೀರಿ? ಅಣ್ಣ ಸಾಬ್ ಜೊಲ್ಲೆ ಮೊದಲು ಹಿಂಗೆ ನಡೆದೈತ್ರಿ, ಹೆಂಗೆ ಮಾಡ್ಲೈತೆ ಕೇಳಕ್ಕೆ ಬಂದಿದ್ದ ಮಾಡ್ರಿ ಪಾಪ. ಡೈರೆಕ್ಟರ್ಸ್ ಎಲ್ಲರೂ ಕೂಡ್ತಾರೆ, ಎಲ್ಲ ಡೈರೆಕ್ಟರ್ಸ್ ಕೂಡಿ ಹೋಗಿದ್ರು. ಈಗ ಅವ್ರಿಗೆ ಮತ್ತು ಇದ್ದಂಥ ಡೈರೆಕ್ಟರ್ಸ್ ಏನು ಬೆಳೀತು ನನಗೆ ಗೊತ್ತಿಲ್ಲ. ಅವರು ನಾ ಹೆಂಗೆ ಹೇಳಿದ ಇಲ್ಲ. ಯಾಕಂದ್ರೆ ಈ ಕತ್ತಿ ಕುಟುಂಬ ಪಾಟೀಲ್ ಕುಟುಂಬ ಒಂದಾಗಬೇಕಾದ್ರೆ ಕಾರಣನೇ ಈ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ಸರ್. ಕಾರಣ ಇಷ್ಟೇ, ಜೊಲ್ಲೆಯವ್ರಿಗೆ ಅವ್ರಿಗೆ ಇದ್ದಂಥ ಡೈರೆಕ್ಟರ್ಗಳಿಗೆ ಅಂಡರ್ಸ್ಟ್ಯಾಂಡಿಂಗ್ ಇದ್ದು ಅವ್ರು ಕೂಡ ಕೊಟ್ಟಿದ್ರು. ಅವ್ರು ಫೈನಾನ್ಸ್ ಮಾಡಿ ಹಣಕಾಸು ವ್ಯವಸ್ಥೆ ಮಾಡ್ತಾರೆ ಅಂತೇಳಿ ಮಾಡಿದ್ರು. ಮಾಡಿದಾಗಿ ಮತ್ತೆ ಜಗಳ ಬಂತು ಅವ್ರಿಗೆ. ನನ್ನ ಕಡೆ ಬಂತು, ನಾ ಏನು ಹಚ್ಕೋದು ಒಂದು ಕತ್ತಿಯವ್ರ ಕಡೆ ಬಾ. ಅವರು ನಾವು ನನಗೂ ಫೋನ್ ಮಾಡಿ ಹೇಳಿದ್ರು, ಹಿಂಗೆ ನೀವು ಬಂದಾರ್ರಿ ಹೇಗ ಆಯ್ತು ಕೂತು ಮಾತಾಡೋಣ ಅಂತ ಹೇಳಿದ್ದೆ. ಒಂದು ಇವರೆಲ್ಲ ಹೋಗಿ ನಮಗೆಲ್ಲ ಎಲ್ಲರೂ ಕೂಡಿಸಿದ್ರು. ಶುಗರ್ ಫ್ಯಾಕ್ಟ್ರಿ ವಿಶೇಷವಾಗಿ ನಮ್ಮನ್ನ ಮತ್ತು ಕತ್ತಿಯವ್ರನ್ನ ಮಿಕ್ಕಿನ ಇರ್ಬೋದು ಮತ್ತು ರಮೇಶ್ ಕತ್ತಿಯವರು ಎಲ್ಲ ಕೂಡಿದಾಗ ನಾನು ಸ್ಪಷ್ಟ ಹೇಳಿದೆ, ಫ್ಯಾಕ್ಟ್ರಿ ಸಂಸ್ಥಾದಿಂದನೇ ಶುಗರ್ ಹಿರಣ್ಯಕೇಶಿ ಸಂಸ್ಥಾದಿಂದ ರಾಜಕಾರಣ ನೀವು ಬೆಳೆದ್ರಿ, ನಾವು ಬೆಳೆದ್ರಿ. ಹೌದಾ? ಅದನ್ನು ಬೆನಿಫಿಟ್ ತಗೊಂಡಿರಿ. ಈಗ ಅದನ್ನು ಮುಚ್ಚೋದು ಅಥವಾ ಲೀಸ್ ಕೊಡೋದು ಅಥವಾ ಇದು ಹಾಳಾಗೋದು ಕೊಟ್ಟು ಆಸ್ಪತ್ರೆ ಮಾಡ್ಕೊಳ್ಳೋದು ಬೇಡ. ಮಾಡೋದಾದ್ರೆ ಮಾಡಿಸಿ ಮಾಡೋಣ, ಎಲ್ಲರೂ ಕೂಡಿ ಮಾಡೋದು ಅಂತ ಹೇಳಿದ್ದೆ ನಿಜ. ಅವ್ರು ಹೋಗಿದ್ದು ಹೇಳಿದ್ರು, ಪ್ರೆಸ್ ಮೀಟ್ ಮಾಡಿದ್ರು, ಮತ್ತೆ ಓಡಾದರು. ಯಾರು ಡೈರೆಕ್ಟರ್ಸ್ ಓಡೋದು ನಾವೇನು ಮಾಡೋಕ್ಕಾಗ್ತೈತಿ? ಈಗ ಅವ್ರು ನಂಬೋ ಸ್ಟೇಜ್ ಒಳಗೆ ನಾವು ಇಲ್ಲ.
ಈಗ ಅವ್ರು ನಂಬೋ ಸ್ಟೇಜ್ ಒಳಗೆ ನಾವು ಇಲ್ಲ. ಯಾವಾಗ ಕೈ ಕೊಡ್ತಾರೆ ಹೇಳಕ್ಕೆ ಬರ್ತದಲ್ಲ. ಅಲ್ಲ, ನಿಮ್ಮ ತಂದೆಯವರಾಗಲಿ ಅಪ್ಪನಗೌಡ ಪಾಟೀಲ್ ಅವರಾಗಲಿ ಅದನ್ನ ಕಟ್ಟಿ ಬೆಳೆಸಿದಂಥ ರೈತರಿಗಾಗಿ ಕಟ್ಟಿ ಬೆಳೆಸಿದಂಥ ಕಾರ್ಖಾನೆ ಸರ್ ಅದು. ಅದೇ ರೀತಿ ಇವತ್ತು ಆರ್ಥಿಕ ತೊಂದರೆಯಿಂದ ಸಂಕಷ್ಟಕ್ಕೀಡಾಗಿದೆ ಸರ್ ಅದು. ಅದನ್ನು ನಾವು ಉನ್ನತ ಸ್ಥಾನಕ್ಕೆ ಬೆಳೆಸೋ ನಿಟ್ಟಿನಲ್ಲಿ ಇಬ್ಬರು ಕೈ ಜೋಡಿಸಿ ನೀವು ಅಲ್ಲಿಗೆ ಒಳ ಹಾಕಿದ್ರಿ. ನಾವಿಲ್ಲಂದಿಲ್ಲ. 100% ನೀವು ಹೇಳೋದು ರಾಮಗೌಡ ಪಾಟೀಲ್ರೆ 100% ಸತ್ಯ. ಇಬ್ರು ಕೈ ಜೋಡಿಸಿ ನೀವು ಅಲ್ಲಿಗೆ ಒಳ ಹಾಕಿದ್ರಿ. ನಾವಿಲ್ಲಂದಿಲ್ಲ. 100% ನೀವು ಹೇಳೋದು ರಾಮಗೌಡ ಪಾಟೀಲ್ರೆ 100% ಸತ್ಯ. ಇದು ಡೈರೆಕ್ಟರ್ಸ್, ನಾವೇನು ಡೈರೆಕ್ಟರ್ಸ್ ಇರೋದ್ರಲ್ಲಿ ಡೈರೆಕ್ಟರ್ಸ್ ಯಾರ್ದಾರು? ಅವ್ರು ನಮಗೆ ಈ ಸಹಕಾರ ಕೋದ್ರಕ್ಕೆ ಹ್ಯಾಕ್ ಮಾಡಕ್ಕಾಗತ್ತೆ? ಡೈರೆಕ್ಟರ್ಸ್ ಯಾರ್ದಾರು? ಅವ್ರು ನಮಗೆ ಈ ಸಹಕಾರ ಕೋದ್ರಕ್ಕೆ ಹ್ಯಾಕ್ ಮಾಡಕ್ಕಾಗತ್ತೆ? ಅಂದ್ರೆ ಅವರಿಂದ ನಿಮ್ಗೆ ಸರಿಯಾಗಿ ಸಹಕಾರ ಸಿಗ್ತಾ ಇಲ್ಲ. ಸಾಲೆ ಕೈ ಕೊಟ್ಟು ಆದ್ರಲ್ಲ ರಾತ್ರಿನೇ ಅಲ್ಲ, ನೀವು ಹಣ ಕೊಡ್ಲಿಲ್ಲ, ಅದಕ್ಕಾಗಿ ಕೂಡ ಎಲ್ಲ ರೆಡಿ ಮಾಡಿದ್ದು ಕೊಡೋದಿತ್ತು 2 ದಿವಸ. ಅದೇನು ಹಣ ಕೊಡ್ಬೇಕಾದ್ರೆ ಆಗಲ್ಲ ತೆಗೆದುಕೊಂಡು ವ್ಯವಸ್ಥೆ ಮಾಡಿದ್ದು ನಾನು ಅವರು ಕೂಡ ಮಾಡಿದ್ವಿ. ವ್ಯವಸ್ಥೆ ನಡೆಸೋದು ಕೂಡ ಹೇಳಿದಾಗ ಇನ್ನೇನು ಶುಕ್ರವಾರ ಮಾತಾಡಿದ್ವಿ ಕೊಡ್ತೇವೆ. ಸೋಮವಾರ ದಿವಸ ಶನಿವಾರ ದಿವಸ ಸೆಕೆಂಡ್ ಸ್ಯಾಟರ್ಡೇ ಏನೂ ಇತ್ತು. ಅದು ಬ್ಯಾಂಕ್ ಸೂಟಿ ಇರ್ತಿದ್ರು, ಅದು ಸಾಲಿಡೇ ಇತ್ತು. ಅದಕ್ಕೆ ಮಂಡೇ ಡಿಪಾಸಿಟ್ ಮಾಡೋರು ಇದ್ದೀವಿ ನಾವು. ಫ್ಯಾಕ್ಟ್ರಾಗ ಅಕೌಂಟ್ಗೆ ಜಮಾ ಮಾಡೋದು ಎಲ್ಲ ಡೀಟೇಲ್ಸ್ ತರಿಸಿ ಜಮಾ ಮಾಡೋದು. ಇವ್ರು ಶನಿವಾರ ರಾತ್ರಿ ಓಡಿ ಹೋಗ್ಬಿಟ್ರು ಬರ್ತಾ ತರಿಸಿ ಜಮಾ ಮಾಡೋದು. ಇವ್ರು ಶನಿವಾರ ರಾತ್ರಿ ಓಡಿ ಹೋಗ್ಬಿಟ್ರು ಬರ್ತಾ ಈಗ ಹೆಂಗೆ ವಿಶ್ವಾಸ ಇಡ್ತಾರೆ ಇವ್ರ ಮೇಲೆ? ಅಲ್ಲ, ಈ ಇಂಥ ಪರಿಸ್ಥಿತಿ ಒಳಗ ಇದು ನಷ್ಟ ಯಾರಿಗೆ ಸರ್? ರೈತರಿಗೇನಲ್ಲ ಎಲ್ಲ ತಿಳ್ಕೊಬೇಕಲ್ಲ ಡೈರೆಕ್ಟರ್ಸ್. ಈಗ ನಮ್ಮ ಕಡೆ ಅಧಿಕಾರ ಇದೆನಾ? ಅಲ್ಲ, ಇಲ್ಲ, ಯಾರು ಡೈರೆಕ್ಟರ್ಸ್ ಇಲ್ಲ. ಅಲ್ಲ, ಸಹಕಾರ ಉಳಿಬೇಕಂತಂದ್ರೆ ನೀವು ಒಂದಾಗಿದ್ದೀರಿ ಸರ್. ಸರಿ ರೀ, ಅವ್ರು ಡೈರೆಕ್ಟರ್ ಬರ್ಬೇಕಲ್ಲ. ಈಗೇನು ಇಲೆಕ್ಷನ್ ಬಂದಾಗ ಮುಂದೆ ನೋಡುದು. ಆದ್ರೆ ನೀವು ಹಿರಿಯರದೇರಿ, ಕರೆಸಿ ಅವ್ರನ್ನ ಮಾತಾಡಿಸಿ ಹಿಂಗೆ ಏನಪ್ಪಾ ನಿಮ್ಮದ ನೀವು ನಾವು ಕರೆಸಿ ಎಲ್ಲ ಮಾತಾಡಿದ ಮೀಟಿಂಗ್ ಆದ ಬಗ್ಗೆ ಇದನ್ನ ಮಾಡಿದ್ದೀರ ವ್ಯವಸ್ಥೆ. ನೀವು ಕರೆಸಿದ್ರಿ, ಮಾತಾಡಿದ್ವಿ. ಮತ್ತೆ ಪ್ರೆಸ್ ಸ್ಟೇಟ್ಮೆಂಟ್ ಮಾಡಿದಿಲ್ಲ ಇಲ್ಲಿ ಎಲ್ಲರೂ ಕೂಡಿ. ಚೇರ್ಮನ್ ಡೈರೆಕ್ಟರ್ಸ್ ಎಲ್ಲರೂ ಇದ್ರಲ್ರಿ, ಮಾಡಿದ್ರಿಲ್ಲ ನಾವು. ಮತ್ತೆ ರಮೇಶ್ ಮಾತಾಡಿದ್ದ, ನಾನು ಮಾತಾಡಿದ್ದೆ. ಮತ್ತೆ ಅದು ಮತ್ತೆ 4 ದಿವಸ ಆ ಕಡೆ ಹೋಗ್ತಿರ್ತಂದ್ರೆ ಈ ಚರ್ಚೆ ವೃತ್ತಿಯಿಂದ ಸಂಸ್ಥೆಗಳು ಹೆಂಗೆ ಅಂದ್ರೆ ಇದು ಎಲ್ಲಿ ಹೋಗಿ ಮುಟ್ಟೋದು ಸರ್? ಈ ರೀತಿ ಹಿಂಗಾದ್ರೆ ದೇವರ ನೋಡ್ಬೇಕು. ಈ ರೀತಿ ಶುಗರ್ ಫ್ಯಾಕ್ಟ್ರಾಗ ಆಗಬಾರ್ದು. ಹಿರಿಯರು ಕಟ್ಟಿದಂಥ ಸಂಸ್ಥೆ, ಒಂದು ಲಾಭದಾಗಿದ್ದಂಥ ಸಂಸ್ಥೆ. ಲೋನು ಆತು, ತಪ್ಪಾಗೈತಿ. ಮುಂದೆ ಅದು ಸರಿಯಾಗಿ ನಡ್ಕೊಂಡು ಹೋಗಾಕೂ ಸಾಧ್ಯ ಇರ್ತೈತಿ. ಈ ಡೈರೆಕ್ಟರ್ಸ್ ಅಲ್ಲಿ ಯೂನಿಟಿ ಇಲ್ಲ. ಅಲ್ಲ, ಇದು ರೈತರದ್ದ ಕಾರ್ಖಾನೆ ಹಿರಿಯರು ಕಟ್ಟಿದಂತ ಬೆಳೆಸಿದಂತ ಬಂದ್ ಆಗೋ ಮಟ್ಟಿಗೆ ತಂದಿಟ್ರ ಪರಿಸ್ಥಿತಿ ಯಾರಿಟ್ರು? ಅಲ್ಲ, ಕೈ ಮೀರಿ ಹೋಗ್ತಾರ. ಅವಾಗ ಕೈ ಮೀರಿ ಹೋಗೈತಿ. ಈಗ ಯಾರು ತಂದಿಟ್ರು? ಈಗ ಡೈರೆಕ್ಟರ್ಸ್ ಹೌದ್ರ ಹೋಗೈತಿ. ಈಗ ಯಾರು ತಂದಿಟ್ರು? ಈಗ ಡೈರೆಕ್ಟರ್ಸ್ ಹೌದ್ರ